78ನೇ ಸ್ವಾತಂತ್ರ್ಯ ದಿನದ ಸಂಭ್ರಮ. 2 ವರ್ಷಗಳಿಂದ ಕುಂಟುತ್ತಾ ಸಾಗಿದ ಅಥಣಿ ರಸ್ತೆಯ ಕಾಮಗಾರಿ ಪೂರ್ಣ. ಉದ್ಯಾನನಗರಿ ಬೆಂಗಳೂರಿನಲ್ಲಿ ಗಮನ ಸೆಳೆಯುತ್ತಿದೆ ಫಲಪುಷ್ಪ ಪ್ರದರ್ಶನ. ರಕ್ಷಾಬಂಧನದ ಹಿನ್ನೆಲೆಯಲ್ಲಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ ಬಣ್ಣ ಬಣ್ಣದ ರಾಖಿಗಳು. ನಮಸ್ಕಾರ ವೀಕ್ಷಕರೇ, ಅಕ್ಕ ಟಿವಿಗೆ ಸ್ವಾಗತ. ನಾನು ಶಿಲ್ಪಾ ಪವಾರ್. ಮೀಸಲು ನೀತಿ ವಿರೋಧಿಸಿ ನೆರೆ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ. ಪ್ರತಿಭಟನೆ ಹಿಂಸಾತ್ಮಕ ರೂಪ ಪಡೆದುಕೊಂಡಿದ್ದಂತೆ ಪ್ರಧಾನಿ ಶೇಖ್ ಹಸೀನಾ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಎಂದು ಬಾಂಗ್ಲಾದೇಶದ ಮಾಧ್ಯಮಗಳು ವರದಿ ಮಾಡಿವೆ. ಮುನ್ನೆಚ್ಚರಿಕೆಗೆ ಕ್ರಮವಾಗಿ ದೇಶಾದ್ಯಂತ ಕರ್ಫ್ಯೂ ಜಾರಿಗೊಳಿಸಲಾಗಿದೆ. ಅಂತರ್ಜಾಲ ಸಂಪರ್ಕ ಕೂಡ ಕಡಿತ ಮಾಡಲಾಗಿದೆ. ಈವರೆಗಿನ ಮಾಹಿತಿ ಪ್ರಕಾರ ಹಿಂಸಾಚಾರದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಪ್ಯಾರಿಸ್ ಒಲಿಂಪಿಕ್ನಲ್ಲಿ ನಿನ್ನೆ ನಡೆದ ಮಹಿಳೆಯರ ಕುಸ್ತಿ ಪಂದ್ಯದಲ್ಲಿ ಗೆದ್ದು ಫೈನಲ್ ಪ್ರವೇಶಿಸಿದ ವಿನೇಶ್ ಫುಗಾಟ್ ಫೈನಲ್ನಲ್ಲಿ ಭಾಗವಹಿಸುವ ಅವಕಾಶ ಕಳೆದುಕೊಂಡಿದ್ದಾರೆ. ಕುಸ್ತಿ ಆಟದ ನಿಯಮದ ಪ್ರಕಾರ ಪಂದ್ಯದ ಮುನ್ನ ಆಟಗಾರರ ತೂಕ ಪರೀಕ್ಷೆ ನಡೆಯುತ್ತದೆ. ಆದರೆ ಫುಗಾಟ್ ಅವರ ಪರೀಕ್ಷೆಯ ವೇಳೆ ಅವರ ತೂಕವು ನಿಗದಿತ ತೂಕಕ್ಕಿಂತ 100 ಗ್ರಾಂ ಹೆಚ್ಚಾಗಿತ್ತು. ಈ ಕಾರಣದಿಂದ ಅವರು ಫೈನಲ್ ಪಂದ್ಯದಲ್ಲಿ ಹೊರಬಿದ್ದಿದ್ದಾರೆ ಎಂದು ತಿಳಿದು ಬಂದಿದೆ. ಫುಗಾಟ್ ಅವರು ನಿನ್ನೆ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಭರ್ಜರಿ ಜಯಗಳಿಸುವ ಮೂಲಕ ಪದಕ ನಿರೀಕ್ಷೆ ಮೂಡಿಸಿದರು. ಗುಮ್ಮಟನಗರಿಯಿಂದ ಮಹಿಳಾ ವಿಶ್ವವಿದ್ಯಾಲಯದ ಕಡೆಗೆ ಸಾಗುವ ಅಥಣಿ ರಸ್ತೆಯ ಕಾಮಗಾರಿ ಕಳೆದ 2 ವರ್ಷಗಳಿಂದ ಕುಂಟುತ್ತಾ ಸಾಗಿತ್ತು. ಇದರಿಂದಾಗಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಇದೀಗ ಕಾಮಗಾರಿಯು ಸಂಪೂರ್ಣವಾಗಿದ್ದು ವಾಹನ ಸವಾರರು ನಿಟ್ಟುಸಿರು ಬಿಡುವಂತಾಗಿದೆ. ರಸ್ತೆಯ 2 ಬದಿಯಲ್ಲಿ ಫುಟ್ಪಾತ್, ಒಳಚರಂಡಿ ಕಾಮಗಾರಿ, ಸೇತುವೆಗಳ ಬೀದಿಗಳ ಅಳವಡಿಕೆ, ಬಸ್ ಸ್ಟ್ಯಾಂಡ್ ವ್ಯವಸ್ಥೆಯಿಂದ ಈ ರಸ್ತೆಗೆ ಇದೀಗ ಹೊಸ ಕಳೆ ಬಂದಿದೆ. ವಿಜಯಪುರ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ನಡೆದ 78ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ವಿವಿಯ ಕುಲಪತಿ ಪ್ರೊಫೆಸರ್ ಬಿಕೆ ತುಳಸಿಮಾಲಾ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಧ್ವಜ ವಂದನೆ ಸ್ವೀಕರಿಸಿದ ಅವರು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಕುಲಸಚಿವ ಶಂಕರಗೌಡ ಸೋಮನಾಳ್, ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ಎಚ್ಎಂ ಚಂದ್ರಶೇಖರ್, ಕ್ರೀಡಾ ನಿರ್ದೇಶಕ ಸಂಕಲ್ಪ ಹೂವಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಪ್ರದರ್ಶಕ ಕಲೆಗಳ ವಿಭಾಗದ ವಿದ್ಯಾರ್ಥಿನಿಯರು ದೇಶಭಕ್ತಿ ಗೀತೆಗಳನ್ನು ಹಾಡಿದರು. ಸಿಲಿಕಾನ್ ಸಿಟಿಯ ವಿಶ್ವಪ್ರಸಿದ್ಧ ಲಾಲ್ಬಾಗ್ ಉದ್ಯಾನವನದಲ್ಲಿ ಹಮ್ಮಿಕೊಂಡಿರುವ ಫಲಪುಷ್ಪ ಪ್ರದರ್ಶನ ಎಲ್ಲರ ಗಮನ ಸೆಳೆಯುತ್ತಿದೆ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಫಲಪುಷ್ಪ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. 240 ಎಕರೆ ಪ್ರದೇಶದಲ್ಲಿ ಸುಮಾರು 25 ಲಕ್ಷ ಹೂಗಳಿಂದ ತಯಾರಿಸಿದ ಫ್ಲವರ್ ಶೋಗೆ 2 ಕೋಟಿ ರೂಪಾಯಿ ವೆಚ್ಚ ತಗುಲಿದೆ ಎಂದು ಹೇಳಲಾಗುತ್ತಿದೆ. 10 ರಿಂದ 12 ಲಕ್ಷ ಜನ ಆಗಮಿಸುವ ನಿರೀಕ್ಷೆ ಇದೆ. ಫ್ಲವರ್ ಶೋ ವೀಕ್ಷಣೆಗಾಗಿ ಲಾಲ್ಬಾಗ್ಗೆ ಬರುವವರಿಗೆ 4 ಕಡೆ ಪ್ರವೇಶ ದ್ವಾರ ನಿರ್ಮಿಸಲಾಗಿದೆ. ಸಂಚಾರ ದಟ್ಟಣೆ ನಿಯಂತ್ರಿಸಲು ಕೆಲವೆಡೆ ಪಾರ್ಕಿಂಗ್ ವ್ಯವಸ್ಥೆ ನಿಷೇಧಿಸಿದೆ. ಟ್ರಾಫಿಕ್ ಪೊಲೀಸರು ಆದೇಶ ಹೊರಡಿಸಿದ್ದಾರೆ. ಭಾರತೀಯ ಪರಂಪರೆಯಲ್ಲಿ ಅಣ್ಣ ತಂಗಿಯರ ವಿಶೇಷ ಬಾಂಧವ್ಯ ರಕ್ಷಾಬಂಧನ. ಈ ಹಬ್ಬ ಬಂತು ಅಂದರೆ ಸಾಕು, ಮಾರುಕಟ್ಟೆಯಲ್ಲಿ ಬಣ್ಣ ಬಣ್ಣದ ರಾಖಿಗಳು ರಾರಾಜಿಸುತ್ತವೆ. ಗುಮ್ಮಟನಗರಿ ವಿಜಯಪುರದಲ್ಲಿ ಕೂಡ ರಕ್ಷಾಬಂಧನ ಹಬ್ಬದ ಹಿನ್ನೆಲೆಯಲ್ಲಿ ವಿವಿಧ ವಿನ್ಯಾಸದ ರಾಖಿಗಳು ಮಾರುಕಟ್ಟೆಯಲ್ಲಿ ಕಂಗೊಳಿಸುತ್ತಿವೆ. ಇನ್ನು ರಕ್ಷಾಬಂಧನ ಮಾರಾಟ ಮಾಡಲೆಂದೇ ನೂತನ ಮಳಿಗೆಗಳು ಆರಂಭವಾಗಿವೆ. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ರಾಖಿಗಳನ್ನು ಕೊಳ್ಳಲು ಮಾರುಕಟ್ಟೆಗೆ ಆಗಮಿಸುತ್ತಿದ್ದಾರೆ. ವಿಜಯಪುರ ಸೇರಿದಂತೆ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳು ಪ್ರತಿ ವರ್ಷ ನೀರಿನ ಸಮಸ್ಯೆ ಎದುರಿಸುವುದು ಸಾಮಾನ್ಯ. ಜನರು ಕುಡಿಯುವ ನೀರಿಗಾಗಿ ಪರದಾಡುವಂತಹ ಅನಿವಾರ್ಯತೆ ಇದೆ. ನೀರಿನ ಸಂರಕ್ಷಣೆ ಅತಿ ಮುಖ್ಯ. ಈ ಸಮಸ್ಯೆಯನ್ನು ಬಗೆಹರಿಸಲು ಮಳೆ ನೀರು ಅತಿ ಉಪಯುಕ್ತವಾಗಿದೆ. ಮಳೆ ನೀರಿನ ಮಹತ್ವವನ್ನು ಸಾರುವ ಉದ್ದೇಶದಿಂದ ಗುಮ್ಮಟನಗರಿ ವಿಜಯಪುರದಲ್ಲಿ ನಿರ್ಮಿಸಲಾಗಿರುವ ಮಳೆ ನೀರು ಕೊಯ್ಲು ಮಾಹಿತಿ ಕೇಂದ್ರ ಕುರಿತು ಒಂದು ವಿಶೇಷ ವರದಿ ನೋಡ್ಕೊಂಡು ಬರೋಣ ಬನ್ನಿ. ಅಳಿದುಳಿದ ನೀರು ಕುಡಿಯಲಾಗದಷ್ಟು ಮಾಲಿನ್ಯಗೊಳ್ಳುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಮಗಿರುವ ಅವಕಾಶವೆಂದರೆ ಮಳೆ ನೀರಿನ ಬಳಕೆ ಮಾತ್ರ. ನಮ್ಮ ಮನೆಗಳ ಮೇಲೆ ಬೀಳುವ ಮಳೆ ನೀರನ್ನು ಸಂಗ್ರಹಿಸಿ ಬಳಸಬೇಕು. ಆಗ ದಿನನಿತ್ಯ ನೀರಿಗಾಗಿ ಪರಿತಪ್ಪಿಸುವುದನ್ನು ತಪ್ಪಿಸಬಹುದು. ನಗರದಲ್ಲಿ ಬಾರಿಶ್ಪುರ್ ಎಂಬ ಮಳೆ ನೀರು ಕೊಯ್ಲು ಮಾಹಿತಿ ಕೇಂದ್ರ ನಿರ್ಮಿತವಾಗಿದೆ. ಮಳೆ ಇದ್ದರೆ ಇಳೆ, ಇಳೆ ಇದ್ದರೆ ಬೆಳೆ. ಈ ಮಾತು ಬಾರಿಶ್ಪುರದ ಗೋಡೆ ಮೇಲೆ ಕಂಡು ಬರುತ್ತದೆ. ಸುಮಾರು 600 ವರ್ಷಗಳ ಹಿಂದೆ ವಿಜಯಪುರ ಆದಿಲ್ಶಾಹಿ ಅರಸರು ಎಲ್ಲ ಪ್ರದೇಶಗಳಲ್ಲಿ ಬಿದ್ದ ನೀರು ಕಾಲುವೆಗಳ ಮೂಲಕ ಕೋಟೆಯ ಒಳಕ್ಕೆ ಹರಿದು ಬರುವಂತೆ ಮಾಡಿದರು. ಅಂದಿನ ಅರಸರ ತಂತ್ರಜ್ಞರ ಜಾಣ್ಮೆಗೆ ಒಂದು ಅತ್ಯುತ್ತಮ ನಿದರ್ಶನ. 600 ವರ್ಷಗಳ ಹಿಂದೆ ಪೈಪ್ ಹಾಗೂ ಗಂಜ್ಗಳ ಮೂಲಕ ನೀರು ತಂದದ್ದು ಇಂದಿಗೂ ಒಂದು ಅಪರೂಪದ ಮಾದರಿ. ಇಂದು ನಾವು ಇದನ್ನು ಮರೆತಿದ್ದೇವೆ. ಇದರ ಚಿತ್ರಣವನ್ನು ನಾವು ಶಿಲ್ಪ ಕಲಾಕೃತಿಗಳ ಮೂಲಕ ಇಲ್ಲಿ ನೋಡಬಹುದು. ಹಂಚಿನ ಮನೆಗಳಲ್ಲಿ, ಶೀಟ್ ಮನೆಗಳಲ್ಲಿ, ತಾರಸಿ ಮನೆಗಳಲ್ಲಿ, ತಗಡಿನ ನೆಗಗಳಲ್ಲಿ, ಚಹಾಂಗಡಿಗಳಲ್ಲಿ, ಶಾಲೆಗಳಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ ರೀತಿ ಮಳೆ ನೀರು ಸಂಗ್ರಹಣೆ ಮಾಡಬಹುದೆಂದು ಕಲಾಕೃತಿಗಳ ಮೂಲಕ ತಿಳಿದುಕೊಳ್ಳಬಹುದು. ಈ ವಿಧಾನ ಪ್ರತಿಯೊಬ್ಬರು ಅರಿತುಕೊಂಡಾಗ ಮಾತ್ರ ನೀರನ್ನು ಸಂಗ್ರಹಿಸಬಹುದು ಎಂದು ನಿರ್ಮಿತ ಕೇಂದ್ರ ತಿಳಿಸಿದೆ. ಮಳೆ ನೀರು ಸಂಗ್ರಹ ಮತ್ತು ಬಳಕೆ ಅತ್ಯಂತ ಸುಲಭ. ಆದರೆ ಇಂದು ಬಾರಿಶ್ಪುರಿನಲ್ಲಿ ಪ್ರಾತ್ಯಕ್ಷಿಕೆಗಳು ಹಾಳಾಗಿವೆ. ಜಿಲ್ಲಾಡಳಿತ ಇತ್ತ ಗಮನ ಹರಿಸಬೇಕು. ಇವಿಷ್ಟು ಈ ಹೊತ್ತಿನ ಸುದ್ದಿಗಳು. ಸುದ್ದಿ ಹಾಗೂ ಮನರಂಜನೆಗೆ ಸಬ್ಸ್ಕ್ರೈಬ್ ಮಾಡಿ ಅಕ್ಕ ಟಿವಿ.